42 ಲಕ್ಷ ಬ್ಯಾಂಕಲ್ಲಿ ಕೋರ್ಟಲ್ಲಿ ಇರ್ತಾರೆ, 42 lakhs ಇರ್ತಾರೆ. ಸಿನಿಮಾ ರಿಲೀಸ್ಗೆ ಇವರು ಖರ್ಚು ಮಾಡೋದಿಲ್ಲ. 4.5 ವರ್ಷಗಳ ಹಿಂದಿನ ವಿಚಾರ ಇದು. ಆದ್ರೆ ಈ ಎಂತ ಮೂಮೆಂಟ್ ಅಲ್ಲಿ ಹೇಳ್ತೀನಿ ಎಲ್ಲಿ ಇಡ್ತಾರೆ 42 ಲಕ್ಷ ಕೋರ್ಟ್ ಅಲ್ಲಿ ಡಿಪಾಸಿಟ್ ಇಡಬೇಕು. ನೀವು ಯಾವುದೇ ಒಂದು ಸಿನಿಮಾನ ಸ್ಟೇ ತರಬೇಕು, ಇನ್ನೊಬ್ಬರ ಮೇಲೆ ಡೆಫಾರ್ಮೇಶನ್ ಆಗ್ಬೇಕು, ಯಾವುದೇ ಸ್ಟೇ ಮಾಡಬೇಕು ಅಂದ್ರೆ ಅಲ್ಲಿ ದುಡ್ಡು ಕಟ್ಟಬೇಕು, ರಿಕವರಿ ಸೂಟ್ ಹಾಕ್ಬೇಕು. 42 ಲಕ್ಷ ಇಡ್ತಾರೆ, ಲಾಯರ್ ಒಂದು 20 ಲಕ್ಷ ಫೀಸ್ ಕೊಡ್ತಾರೆ, ಅದು ರಾತ್ರಿ ಆಪರೇಟ್ ಮಾಡ್ತಾರೆ. ಇಲ್ಲಿ ಸಂಬಂಧ ಇಲ್ದವ್ರಿಗೆಲ್ಲ ನೋಟಿಸ್ ಸರ್ವ್ ಆಗುತ್ತೆ. ನೀವು ಆ ನೋಟಿಸ್ ನ ನೋಡ್ಬಿಟ್ರೆ ಇರೋ ಬಡವರಿಗೆ ಎಲ್ರಿಗೂ ನೋಟಿಸ್ ಸರ್ವ್ ಆಗುತ್ತೆ. ಸೊ ಇದರ ಹಿಂದಿನ ಒಂದು ತಂತ್ರಗಾರಿಕೆ, ಒಂದು ಕುತಂತ್ರಗಾರಿಕೆ ಏನಿತ್ತು, ಎಷ್ಟು ಪ್ಲಾನ್ ಮಾಡಿದ್ರು, ಯಾರಿಗ 50 ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ, ನಾವು ಕೋರ್ಟಲ್ಲಿ ಹೋರಾಡಿ ಈ ಸಿನಿಮಾ ನಿಲ್ಲಿಸಬೇಕು ಅನ್ನೋದೊಂದಿತ್ತು. ಯಾರು ಆ ಇನ್ವೆಸ್ಟರ್ಗಳು, ಅದು ರಿಕವರಿ ಸೂಟು, ಮತ್ತೊಂದು ಅಂದ್ರೆ ಕೋರ್ಟ್ಗೆ ಹೋಗ್ಬೇಕು, ಲಾಯರ್ಗಳು ಫೀಸ್ ಕೊಡಬೇಕು, ದುಡ್ಡು ಕಟ್ಟಬೇಕಲ್ಲಿ, ಆ ಪ್ರೋಸೆಸ್ ನ ಮಾಡ್ಲೇಬೇಕು ಅಂದ್ರೆ ಆ ದ್ವೇಷ ಎಷ್ಟು ದೊಡ್ಡದು ಅಂತ. ಎರಡನೇದು, ನಾನು ಯಾವಾಗ್ಲೂ